ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಏನು JDS ಪಕ್ಷ ಅಧಿಕೃತವಾಗಿ ಈಗ ಪಕ್ಷದ ಸಂಘಟನೆಯ ವಿಚಾರವಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿದೆ. ಅದರ ಸಾರಥ್ಯವನ್ನು JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಹೊತ್ಕೊಂಡು ಇಡೀ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಪಕ್ಷದ ಡಿಜಿಟಲ್ ಸದಸ್ಯತ್ವ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಹಲವು ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಯಶಸ್ವಿಯುತ ಕಾರ್ಯಕ್ರಮವನ್ನು ನೆರವೇರಿಸಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಏನು ಕಳೆದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋತ ಬಳಿಕ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದರು. ಸ್ವತಃ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು. ಅದಾದ ನಂತರ ಒಂದು ಬೃಹತ್ ಮಟ್ಟದ ಸಭೆಯನ್ನು, ಅದು ವಿಶೇಷವಾಗಿ ಪಕ್ಷದ ಸಂಘಟನೆಯ ವಿಚಾರವಾಗಿ ಏನು ಸದಸ್ಯತ್ವ ಅಭಿಯಾನ ಏನು ನಡೀತಾ ಇದೆ, ಆ ಒಂದು ಕಾರ್ಯಕ್ರಮವನ್ನು ಚನ್ನಪಟ್ಟಣ ಕ್ಷೇತ್ರದಿಂದ ಅವರು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಗಮನಾರ್ಹವಾಗಿರುವಂಥದ್ದು. ಯಾಕಂದರೆ ಕಳೆದ ಉಪಚುನಾವಣೆಯಲ್ಲಿ ಏನು ಅವರಿಗೆ ಸೋಲಾಯಿತು, ಆದರೂ ಕೂಡ ಚನ್ನಪಟ್ಟಣ ಕ್ಷೇತ್ರವನ್ನು ಅವರು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಈ ನಿಟ್ಟಿನಲ್ಲಿ ಚನ್ನಪಟ್ಟಣ ಕ್ಷೇತ್ರದಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ. ತದನಂತರ ಕನಕಪುರದಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ಇಲ್ಲಿ ವಿಶೇಷವಾಗಿ ಗಮನ ಹರಿಸಬೇಕಾದಂಥ ವಿಚಾರ ಅಂದರೆ JDS ಪಕ್ಷಕ್ಕೂ ಚನ್ನಪಟ್ಟಣ ಕ್ಷೇತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುವಂಥದ್ದು. ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ಚಿಹ್ನೆಯ ಅಡಿಯಲ್ಲಿ ಯಾರೇ ಸ್ಪರ್ಧೆ ಮಾಡಿದ್ರೂ ಕೂಡ ಸಾಂಪ್ರದಾಯಿಕ ಮತಗಳು 50,000 to 60,000 ಮತಗಳು ಸಾಂಪ್ರದಾಯಿಕವಾಗಿ ಆ ಪಕ್ಷದ ಚಿಹ್ನೆಗೆ ಸಿಗುವಂಥದ್ದು ಹಿಂದೆಯಲ್ಲೂ ಕೂಡ ಅದು ಸಾಬೀತಾಗ್ತಾ ಬಂದಿದೆ. ಕಳೆದ ಉಪಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು ಕೂಡ JDS ಪಕ್ಷದ ಬೇರು ಬಹಳ ಗಟ್ಟಿಯಾಗಿರುವುದಕ್ಕೆ ಅವರಿಗೆ ಸಿಕ್ಕಂಥ ಮತಗಳೇ ಸಾಕ್ಷಿ. ಯಾಕಂದರೆ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಭಾವಿ ನಾಯಕರು, ಎಲ್ಲ ಸಚಿವರು, ಇಡೀ ಸರ್ಕಾರವೇ ಬಂದು ಚನ್ನಪಟ್ಟಣದಲ್ಲಿ ಬೀಡನ್ನು ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಅವರ ಗೆಲುವಿಗೆ ಕಾರಣರಾದರು. ಆದರೆ ಇಷ್ಟೆಲ್ಲ ಹೊಡೆತದ ನಡುವೆಯೂ ಕೂಡ JDS ಪಕ್ಷ ಕೂಡ 85,000ಕ್ಕೂ ಅಧಿಕ ಮತವನ್ನು ಪಡೆಯುವ ಮೂಲಕ ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ಪಕ್ಷದ ಬೇರು ಬಹಳ ಗಟ್ಟಿಯಾಗಿದೆ ಎನ್ನುವಂಥದ್ದನ್ನ ಸಾಬೀತನ್ನು ಮಾಡ್ತು. ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದರು. ರಾಮನಗರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ಸೋಲಾಯಿತು. ಆದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸೋಲಾಗಿದ್ದರೂ ಕೂಡ ಅವರಿಗೆ ಸಿಕ್ಕಂಥ ಜನಬೆಂಬಲ, ಪಕ್ಷದ ಕಾರ್ಯಕರ್ತರ ಬೆಂಬಲ ಇನ್ಯಾವ ಕ್ಷೇತ್ರದಲ್ಲೂ ಕೂಡ ಸಿಕ್ಕಿಲ್ಲ ಎನ್ನುವಂಥದ್ದು ಕೂಡ ಇಲ್ಲಿ ಗಮನ ಹರಿಸಬೇಕಾದಂಥ ವಿಚಾರ. ಯಾಕಂದರೆ ಈ ಹಿಂದೆಯಿಂದಲೂ ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರ ಕಾಲದಿಂದಲೂ ಕೂಡ ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ಪಕ್ಷಕ್ಕೆ ತನ್ನದೇ ಆದಂಥ ನೆಲೆ ಇದೆ. ಜೊತೆಗೆ ಕುಮಾರಸ್ವಾಮಿಯವರು ಕೂಡ 2 ಬಾರಿ ಶಾಸಕರಾಗಿದ್ದರು. ಒಮ್ಮೆ ಚನ್ನಪಟ್ಟಣದಿಂದ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಮಾಡಿದರು. ಹಾಗಾಗಿ ಎಲ್ಲೋ ಒಂದು ಕಡೆ ಚನ್ನಪಟ್ಟಣ ಕ್ಷೇತ್ರ JDS ಪಕ್ಷಕ್ಕೆ, ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ಒಂದು ಅದೃಷ್ಟದ
ಕ್ಷೇತ್ರ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರದಿಂದ ಮತ್ತೆ ಪಕ್ಷದ ಸಂಘಟನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಇದೇ 24ರಂದು ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಆದರೆ JDS ಪಕ್ಷಕ್ಕೆ ಎಷ್ಟು ಪ್ಲಸ್ ಪಾಯಿಂಟ್ಸ್ ಇದೆಯೋ ಅಷ್ಟೇ ಮೈನಸ್ ಕೂಡ ಇದೆ. ಯಾಕಂದರೆ ಇವರ ಮೇಲೆ ಒಂದು ಗಂಭೀರವಾದಂಥ ಆರೋಪ ಇದೆ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇವರು ಕ್ಷೇತ್ರದ ಕಡೆಗೆ ಬರ್ತಾರೆ. ಚುನಾವಣೆ ಮುಗಿದ ನಂತರ ಇವರು ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ಎನ್ನುವಂಥ ಆರೋಪ ಇದೆ. ಜೊತೆಗೆ ಏನು ಕುಮಾರಸ್ವಾಮಿಯವರು ಚನ್ನಪಟ್ಟಣ ಕ್ಷೇತ್ರವನ್ನು ಯಾಕೆ ಬಿಟ್ಟರು, ಅವರಿಗೆ ಆದಂಥ ಅನ್ಯಾಯ ಆದರೂ ಏನು ಎನ್ನುವಂಥ ಪ್ರಶ್ನೆ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಅವರು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿರುವುದಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅವರಿಗೆ ಅನಿವಾರ್ಯ ಆಗಿತ್ತು. ಜೊತೆಗೆ ಪಕ್ಷದ ಉಳಿವಿಗಾಗಿ ಅವರು ಕೇಂದ್ರ ರಾಜಕೀಯಕ್ಕೆ ಅವರು ಹೊರಟರು ಎನ್ನುವಂಥ ಮಾತುಗಳು ಇದ್ದರೂ ಕೂಡ ಸ್ಥಳೀಯವಾಗಿ JDS ಪಕ್ಷಕ್ಕೆ ಇದೊಂದು ರೀತಿಯ ಒಂದು ಕಳಂಕ ಕೂಡ ಇದೆ. ಹಾಗಾಗಿ ನಿರಂತರವಾಗಿ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಕುಮಾರಸ್ವಾಮಿಯವರ ಕುಟುಂಬ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಂಪರ್ಕವನ್ನು ಇಟ್ಕೊಂಡಿದ್ದೇ ಆದರೆ ಭವಿಷ್ಯದ ದಿನಗಳಲ್ಲಿ JDS ಪಕ್ಷಕ್ಕೆ ಚನ್ನಪಟ್ಟಣದಲ್ಲಿ ಭವಿಷ್ಯ ಇದೆ ಎನ್ನುವಂತಹ ಆಶಾಭಾವನೆ ಸ್ವತಃ JDS ಪಕ್ಷದ ಕಾರ್ಯಕರ್ತರಲ್ಲಿ ಇದೆ. ಹಾಗಾಗಿ JDS ಪಕ್ಷ ನಿರಂತರವಾಗಿ ಸಂಘಟನೆಯನ್ನು ಮಾಡಬೇಕಾಗಿದೆ. ಜೊತೆಗೆ ನಿರಂತರವಾಗಿ ಜನ ಮತ್ತು ಕಾರ್ಯಕರ್ತರ ಸಂಪರ್ಕವನ್ನು ಇಟ್ಕೊಳ್ಬೇಕಾಗಿದೆ. ಒಂದು ಕಡೆ ಪ್ಲಸ್ ಇದ್ದರೆ ಮತ್ತೊಂದು ಕಡೆ ಮೈನಸ್ ಕೂಡ ಇರುವಂಥದ್ದು. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಕ್ಷೇತ್ರವನ್ನು ಯಾವ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ, ಪಕ್ಷದ ಕಾರ್ಯಕರ್ತರು ಮುಖಂಡರು ಜೊತೆಗೆ ಪಕ್ಷದ ಸಂಘಟನೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ.